ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ಇದು ಪೈ ಇಂಟರ್ನ್ಯಾಷನಲ್ ಅಂತ. ಸೊ ಇಲ್ಲಿಗೆ ಬಂದಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ನನ್ನ ಮಗನಿಗೆ ಒಂದು ಲ್ಯಾಪ್ಟಾಪು ನೋಡ್ತಾ ಇದ್ವಿ. ಸೊ ಅದಕ್ಕೆ ತುಂಬ ಕಡೆ ಎಲ್ಲ ಹುಡುಕಿ ಇಲ್ಲಿಗೆ ಬಂದಿದ್ದೀವಿ. ಸುಮಾರು ಕಡೆ ಎಲ್ಲ ನೋಡ್ಕೊಂಡು ಬಂದಿದ್ರು, ಬಟ್ ಎಲ್ಲೂ ಸೆಟ್ ಆಗಿಲ್ಲ. ಅದಕ್ಕೋಸ್ಕರನೇ ನೋಡೋಣ ಇಲ್ಲಾದ್ರೂ ಅಂತಂದು ಹೇಳ್ಬಿಟ್ಟು ಒಂದಿನ ಮುಂಚೆನೇ ಬಂದು ನನ್ನ ಮಗನೂ ನಮ್ಮ ಯಜಮಾನ್ರು ಕೇಳ್ಕೊಂಡು ಬಂದಿದ್ದರು. ಅದಕ್ಕೋಸ್ಕರ ಇವತ್ತು ನನ್ನನ್ನು ಕರ್ಕೊಂಡು ಬಂದಿದ್ದಾರೆ, ಬಾ ನೋಡ್ಕೊಂಡು ಬರೋಣ ಅಂತಂದು ಹೇಳ್ಬಿಟ್ಟು. ಅದಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್, ಲ್ಯಾಪ್ಟಾಪು ನೋಡೋಣ ಅಂತಂದು ಹೇಳ್ಬಿಟ್ಟು. ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಅಂದರೆ ಹೊಸ್ದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ. ಲಾಸ್ಟಲ್ಲಿ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ವಿಡಿಯೋಗೆ ಐಪ್ ಅಂತ ಬರುತ್ತೆ, ಐಪ್ ಪಾಯಿಂಟ್ ಕೊಡೋದನ್ನು ಮರಿಬೇಡಿ. ನೋಡಿ ಫ್ರೆಂಡ್ಸ್, ಇವೇನೇ ಲ್ಯಾಪ್ಟಾಪ್ಸು ತೋರಿಸ್ತಾ ಇದ್ದಾರೆ ನಮಗೆ ಯಾವುದು ಏನು ಅಂತಂದು ಹೇಳ್ಬಿಟ್ಟು. ನನ್ನ ಮಗ ನಮ್ಮ ಯಜಮಾನ್ರು ಎಲ್ಲ ಚೆಕ್ ಮಾಡ್ತಿದ್ದಾರೆ. ಅಂದರೆ ಒಂದಿನ ಮುಂಚೆನೇ ಬಂದು ನೋಡ್ಕೊಂಡು ಹೋಗಿದ್ರು. ಆಲ್ರೆಡಿ ನೀವು ಹೋಗಿ ನೋಡ್ಕೊಂಡು ಬಂದಿದ್ದೀರಲ್ಲ, ಹೋಗಿ ಅಂತ ಹೇಳಿದ್ರು ಕೇಳಲಿಲ್ಲ. ಇಲ್ಲ ಬಾ ನೀನು ಹೋಗೋಣ ಅಂತಂದು ಹೇಳ್ಬಿಟ್ಟು ಕರ್ಕೊಂಡು ಬಂದಿದ್ದಾರೆ ನನ್ನನ್ನು. ಭಾನುವಾರ ಬಂದಿದ್ದು ನಾವು ಬೆಳಗ್ಗೆ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಅಂದರೆ ಬರೀ ಲ್ಯಾಪ್ಟಾಪ್ ಅಷ್ಟೇ ಅಲ್ಲ, ಬೇರೆ ಮನೆಗೆ ಬೇಕಾಗಿರೋ ಅಂಥ ಎಲ್ಲ ಐಟಮೂ ಸಿಗುತ್ತೆ ಇಲ್ಲಿ. ಅವರಿಬ್ರು ಲ್ಯಾಪ್ಟಾಪ್ ಎಲ್ಲ ಚೆಕ್ ಮಾಡಿಬಿಟ್ಟು ಅದೆಲ್ಲನೂ ನೋಡೋಣ ಏನು ಹೇಳ್ತಿದ್ದಾರೆ ಅಂತಂದು ಹೇಳ್ಬಿಟ್ಟು ಕೇಳ್ತಾಯಿದ್ರು. ಅಷ್ಟರಲ್ಲಿ ನಾನು ಸರಿ ಒಂದು ರೌಂಡ್ ಏನೇನಿದೆ ನೋಡ್ಕೊಂಡು ಬರೋಣ ಅಂತಂದು ಹೇಳ್ಬಿಟ್ಟು ಬಂದಿದ್ದೀನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ಟಿ ವಿಗಳಾಗಿರ್ಬೋದು ಎಲ್ಲ ಫ್ರೆಂಡ್ಸ್. ಇಂಥದ್ದು ಸಿಕ್ಕಲ್ಲ ಅನ್ನೋಂಗಿಲ್ಲ, ಎಲ್ಲನೂ ಸಿಕ್ಕುತ್ತೆ ಇಲ್ಲಿ. ಮನೆಗೆ ಬೇಕಾಗಿರೋ ಎಲ್ಲ ಐಟಮು ಸಿಗುತ್ತೆ. ಕುಕ್ಕರ್ಗಳು ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಅಂದರೆ ಹೆಣ್ಮಕ್ಳು ನಾವು ಅದೇ ಅಲ್ವಾ ಮಾಡೋದು. ಅಂದರೆ ಎಲ್ಲಾದರೂ ಹೋದಾಗ ಏನೇನಿರುತ್ತೆ ಏನೇನಿರಲ್ಲ ಅಂದ್ಬಿಟ್ಟು ಎಲ್ಲ ಜಾಲಾಡ್ಸ್ಕೊಂಡು ಬರ್ತೀವಿ ಅಲ್ವಾ ನಾವು. ಗಂಡು ಮಕ್ಕಳಾದರೆ ಹೋಗಿ ಒಂದು ಕೆಲಸ ಮುಗಿಸ್ಕೊಂಡು ಬರ್ತಾರೆ. ಬಟ್ ನಾವು ಸ್ವಲ್ಪ ಹೆಣ್ಮಕ್ಳು ಆ ಕಡೆ ಈ ಕಡೆ ಕಣ್ಣಾಡಿಸೋದು ಜಾಸ್ತಿ ಅಲ್ವಾ. ಸೊ ನೋಡಿ, ಆಮೇಲೆ ಇದು ಸೆಕೆಂಡ್ ಫ್ಲೋರು. ಇಲ್ಲಿ ಸೋಫಾ ಸೆಟ್ಗಳಾಗಿರ್ಬೋದು ನೋಡಿ, ಸೋಫಾ ಸೆಟ್ಟೆಲ್ಲ ಇದೆ. ಡೈನಿಂಗ್ ಟೇಬಲ್ ಆಗಿರ್ಬೋದು ಎಲ್ಲನೂ ಇಟ್ಟಿರ್ತಾರೆ, ನೋಡ್ತಾ ಇರ್ಬೋದು. ಈ ಕಡೆ ಡೈನಿಂಗ್ ಟೇಬಲ್ ಇದೆ, ಕರ್ಟನ್ನು ಎಲ್ಲನೂ ಸಿಕ್ಕುತ್ತೆ ಫ್ರೆಂಡ್ಸ್ ಇಲ್ಲಿ. ಇಂಥದ್ದು ಸಿಕ್ಕಲ್ಲ ಅನ್ನೋಂಗಿಲ್ಲ. ಸೊ ಅದೆಲ್ಲ ನೋಡಿಕೊಂಡು ಬರ್ತಾಯಿದ್ದೀನಿ. ಫ್ರಿಜ್ಗಳು ಫ್ರೆಂಡ್ಸ್, ಇದೆಲ್ಲನೂ ನೋಡ್ತಾ ಇರ್ಬೋದು. ಚಿಕ್ಕದಿಂದ ಹಿಡಿದು ದೊಡ್ಡ ಫ್ರಿಜ್ವರೆಗೂ ಎಲ್ಲನೂ ಇತ್ತು. ಸೊ ನಾನು ಮತ್ತು ನಮ್ಮ ಯಜಮಾನ್ರು ಒಂದು ರೌಂಡು ಎಲ್ಲ ನೋಡ್ತಾ ಇದ್ದೀವಿ. ಸೊ ನಾವು ಲ್ಯಾಪ್ಟಾಪು ಹುಡ್ಕೊಟ್ಟೋದಾಗ ಒಂದೆರಡು ದಿನ ಮುಂಚೆನೇ ನಮಗೆ ಎಲ್ಲ ಕಡೆ ಹುಡ್ಕೊಟ್ಟು ಬಂದಾಗ ಇಲ್ಲಿ ಹೇಳಿದ್ದು ಒಂದು ಲ್ಯಾಪ್ಟಾಪ್ ತೊಗೋಬೇಕು ಅಂದರೆ 1,02,000 ರೂಪಾಯಿ ಆಗುತ್ತೆ ಅಂತ ಹೇಳಿದರು ಫ್ರೆಂಡ್ಸ್. ಅಂದರೆ EMIಯಲ್ಲಿ. ಆಮೇಲೆ ಕ್ಯಾಶ್ ತೊಗೋತೀವಿ ಅಂತ ಹೇಳಿದ್ರೆ 72,000 ಹೇಳಿದರು. ಆಮೇಲೆ ನಾವು ಯೋಚನೆ ಮಾಡಿಬಿಟ್ಟು ಬೇಡ, 30,000 ಡಿಫ್ರೆನ್ಸ್ ಆಗುತ್ತೆ ಅಲ್ವಾ, ಅದಕ್ಕೆ ನಾವು EMIಯಲ್ಲಿ ಬೇಡ ಕ್ಯಾಶೇ ತೊಗೊಳ್ಳೋಣ ಅಂತಂದು ಹೇಳ್ಬಿಟ್ಟು ಡಿಸೈಡ್ ಮಾಡಿಬಿಟ್ಟು ಬ್ಯಾಂಕಲ್ಲಿ ಲೋನ್ ತೊಗೊಂಡ್ವಿ ಫ್ರೆಂಡ್ಸ್. ನಾವು ಬ್ಯಾಂಕಲ್ಲಿ ಯಾಕೆ ಲೋನ್ ತೊಗೊಂಡಿದ್ದು ಅಂತ ಹೇಳಿದ್ರೆ, ತಿಂಗಳು ಬ್ಯಾಂಕಿಗೆ ಕಟ್ಟಬೇಕು ಬಡ್ಡಿನ ಅನ್ನೋ ಥರನೂ ಇರೋದಿಲ್ಲ. ವರ್ಷಕ್ಕೊಂದು ಸಲ ಕಟ್ಟಿದ್ರೂ ಸಾಕು ನಾವು ಬ್ಯಾಂಕಲ್ಲಿ ಬಡ್ಡಿನ, ಮತ್ತೆ ರಿನಿವಲ್ ಮಾಡಿ ಕೊಡ್ತಾರೆ. ಆಮೇಲೆ ನಮ್ಗೆ ಇನ್ನೊಂದು ಏನಂದರೆ ವರ್ಷಕ್ಕೆ ಕಡಿಮೆನೂ ಆಗುತ್ತೆ ನಮಗೆ ಬಡ್ಡಿ. ಅದನ್ನು ಯೋಚನೆ ಮಾಡಿಬಿಟ್ಟು EMIಯಲ್ಲಿ ಬೇಡ ಕ್ಯಾಶೇ ತೊಗೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ನಾವು ಬ್ಯಾಂಕಲ್ಲಿ ಲೋನ್ ತೊಗೊಂಡು ಕ್ಯಾಶ್ ಕೊಟ್ಟು ತೊಗೊಂಡ್ವಿ ನಾವು ಲ್ಯಾಪ್ಟಾಪ್ನ. 72,000 ಬಿತ್ತು ಫ್ರೆಂಡ್ಸ್ ನಮಗೆ. ಯಾಕೆಂದರೆ 30,000 ಡಿಫ್ರೆನ್ಸ್ ಆಯಿತು. ಸೊ ಕಟ್ಬಿಟ್ಟು ನೋಡಿ ಲ್ಯಾಪ್ಟಾಪ್ನ ಮನೆಗೆ ತೊಗೊಂಡು ಬಂದ್ವಿ ನಾವು. ಇದೇ ಲ್ಯಾಪ್ಟಾಪು. ಅಂದರೆ ಮನೆಗೆ ಬಂದಿದ್ದ ತಕ್ಷಣ ಯಾವುದೇ ಒಂದು ವಸ್ತು ಆಗಲಿ ಹಂಗೆ ಇಡಬಾರ್ದು ಅಂತ ಹೇಳ್ತಾರೆ. ಅದಕ್ಕೋಸ್ಕರನೇ ಮನೆಗೆ ಬಂದಿದ್ದ ತಕ್ಷಣ ಸ್ವಲ್ಪ ಪೂಜೆ ಎಲ್ಲ ಮಾಡಿ ಕೊಟ್ಟೆ. ನನ್ನ ಮಗ ಚೆಕ್ ಮಾಡ್ತಾ ಇದ್ದ. ನೋಡಿ ಇದೇನೆ. ನಮಗೂ ಗೊತ್ತಿರಲಿಲ್ಲ ಫ್ರೆಂಡ್ಸ್ ಇಷ್ಟೊಂದೆಲ್ಲ ಆಗುತ್ತೆ ಅಂತಂದು ಹೇಳ್ಬಿಟ್ಟು. ನಾನು ಒಂದು 50ರಿಂದ 65 ಒಳಗಡೆ ಆಗ್ಬೋದು ಅಂತ ಅಂದ್ಕೊಂಡಿದ್ದೆ ಫ್ರೆಂಡ್ಸ್ ನಾನು ಮುಂಚೆ. ಬಟ್ ಆಮೇಲೆ ಗೊತ್ತಾಯಿತು ನನ್ನ ಮಗನಿಗೆ ಇದೆಲ್ಲ ಚೆಕ್ ಮಾಡಿ ನೋಡಿದ್ಮೇಲೆ ಅವನು ಇಲ್ಲ 72 ಆಗುತ್ತೆ ಅಂತ ಹೇಳ್ದ. ಹಂಗಾಗಿ ಕೊಟ್ಟು ತೊಗೋಬೇಕಾಯಿತು. ಸೊ ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ನೀವು ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ನಾವು ಕ್ಯಾಶಲ್ಲಿ ತೊಗೊಂಡಿದ್ದು ಒಳ್ಳೇದಾಯ್ತಾ ಅಥವಾ EMIಯಲ್ಲೇ ತೊಗೋಬೇಕಾಗಿತ್ತಾ ಏನು ಅಂತಂದು ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಏನು ಅನಿಸುತ್ತೆ ಅಂತಂದು ಹೇಳ್ಬಿಟ್ಟು. ಸೊ ನಾನೇನು ಯೋಚನೆ ಮಾಡಿದ್ದು ಅಂತ ಹೇಳಿದ್ರೆ, 30,000 ಡಿಫ್ರೆನ್ಸ್ ಆಗುತ್ತೆ ಅಲ್ವಾ EMIಗೂ ಮತ್ತು ಕ್ಯಾಶ್ಗೂ ಅಂತಂದು ಹೇಳ್ಬಿಟ್ಟು ನಾವು ಈ ಥರ ಡಿಸೈಡ್ ಮಾಡಿಕೊಂಡು ತೊಗೊಂಡ್ವಿ ಫ್ರೆಂಡ್ಸ್ ನಾವು.
ಬ್ಯಾಂಕಲ್ಲಾದರೆ ವರ್ಷಕ್ಕೊಂದು ಸಾರಿ ಬಡ್ಡಿ ಕಟ್ಕೊಂಡು ಹೋಗ್ಬೋದು ಫ್ರೆಂಡ್ಸ್. ಇಲ್ಲಿ ತಿಂಗಳ EMI ಕಟ್ಟೋದಕ್ಕೆ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅನ್ನಿಸ್ತಾ ಇತ್ತು ನನಗೆ. ತಿಂಗಳು ಕಟ್ಟೋದು ಕಷ್ಟ ಆಗ್ಬೋದು EMI ಅನ್ನೋ ಕಾರಣಕ್ಕೆ ನಾವು ಈ ಥರ ಮಾಡ್ಕೊಂಡಿದ್ದು. ಬ್ಯಾಂಕ್ದು ಲೆಕ್ಕ ಹಾಕಿದ್ರೆ 70,000 ರೂಪಾಯಿಗೆ, ವರ್ಷಕ್ಕೆ ಲೆಕ್ಕ ಹಾಕಿದ್ರೆ ಒಂದು 5,000 - 6,000 ಆಗ್ಬೋದು ಫ್ರೆಂಡ್ಸ್ ಬ್ಯಾಂಕಲ್ಲಿ. ಸೊ ಅದಕ್ಕೋಸ್ಕರ ನಾನು ಈ ಥರ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್. ಸೊ ಇಡೀ ದಿನ ಇದೇ ಆಗೋಯ್ತು ಇವತ್ತು. ಥ್ಯಾಂಕ್ ಯು ಫ್ರೆಂಡ್ಸ್. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ. ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.